ಮುಖ್ಯಮಂತ್ರಿಗಳು ಬೆಳಗಾವಿಯಲ್ಲಿ ಇವತ್ತು ಎಸ್ಪಿಯ ವಿರುದ್ಧ ಸಿಡಿಮಿಡಿಗೊಂಡು ಈ ವಿಷಯವಾಗಿ ಬಿಜೆಪಿ ನಾಯಕರು ಮುಖ್ಯಮಂತ್ರಿಗಳ ವಿರುದ್ಧ ಹರಿಹಾಯ್ದಿದ್ದಾರೆ. ಇನ್ನು ಮಗದೊಂದು ಕಡೆಯಲ್ಲಿ ಪಾಕ್ ವಿರುದ್ಧ ಭಾರತ ದಂಡೆತ್ತಿ ಹೋಗೋದು ನಿಶ್ಚಿತ ಅನ್ನುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಕಾರಣ ರಫೇಲ್ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿದೆ, ಅದಕ್ಕೆ ಅನುಮೋದನೆ ಕೂಡ ಸಿಕ್ಕಾಗಿದೆ. ಇನ್ನು ಮಗದೊಂದು ಕಡೆಯಲ್ಲಿ ಪಾಕ್ ವಿಚಾರವಾಗಿ ಹಲವು ರೀತಿಯ ಹೇಳಿಕೆಗಳನ್ನ ಕೊಟ್ಟು ಪೇಚಿಗೆ ಸಿಲುಕಿದ್ದಾರೆ, ವಿವಾದಕ್ಕೂ ಕೂಡ ಕಾರಣವಾಗಿದೆ. ಆ ಎಲ್ಲ ಸುದ್ದಿಗಳನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಎಎಸ್ಪಿಗೆ ಸಿಎಂ ಸಿದ್ದರಾಮಯ್ಯ ಗದರಿದ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಬೆಳಗಾವಿಯ ಸಿಪಿಎಟ್ ಮೈದಾನದಲ್ಲಿ ನಡೀತಾ ಇದ್ದ ಕಾಂಗ್ರೆಸ್ ಸಮಾವೇಶಕ್ಕೆ ಬಿಜೆಪಿಯ ಮಹಿಳಾ ಕಾರ್ಯಕರ್ತರು ನುಗ್ಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಸಿಟ್ಟಿಗೆದ್ದ ಸಿಎಂ ವೇದಿಕೆ ಮೇಲೆಯೇ ನಿಂತು ಯಾರದು ಎಸ್ಪಿ ಅಂತ ಹಾರಿದ್ದಾರೆ. ಈ ವೇಳೆ ವೇದಿಕೆ ಮೇಲೆ ಆಗಮಿಸಿದ ಧಾರವಾಡ ಎಸ್ಪಿ ನಾರಾಯಣಸ್ವಾಮಿ ಭರಮನಿಗೆ ಹೊಡೆಯುವಂತೆ ಕೈ ಮೇಲೆತ್ತಿ ಗದರಿಸುತ್ತಾರೆ. ಇತ್ತ ಬಿಜೆಪಿ ಪ್ರತಿಭಟನೆಗೆ ಆಕ್ರೋಶ ವ್ಯಕ್ತಪಡಿಸಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ನಾವು ಬಿಜೆಪಿ ಕಾರ್ಯಕ್ರಮ ಮಾಡೋಕ್ ಬಿಡಲ್ಲ, ನಮಗೂ ಗೊತ್ತಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ನಡೆಯನ್ನ ಬಿಜೆಪಿ ನಾಯಕರು ಕಟುವಾಗಿ ಖಂಡಿಸಿದ್ದಾರೆ. ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರ ಇದೆ, ನಮಗೂ ಕಾರ್ಯಕರ್ತರಿದ್ದಾರೆ. ಬಿಜೆಪಿ ಎಲ್ಲಿ ಕಾರ್ಯಕ್ರಮ ಮಾಡ್ತಾರೋ, ಎಲ್ಲಿ ಮಾಡಿದ್ರು ನಮಗೂ ಶಕ್ತಿ ಇದೆ, ನಾವು ಎಲ್ಲ ಕಡೆ ಈ ರೀತಿ ಮಾಡಿಸಬಹುದು. ಆದ್ರೆ ಈ ರೀತಿ ಮಾಡಿಸೋದು ಚೆನ್ನಾಗಿರುತ್ತಾ? ಯಾವನೇ ಅವನು ಎಸ್ಪಿ ಮಾನ್ಯ ಮುಖ್ಯಮಂತ್ರಿಗಳು ಕಪಾಳ ಮೋಕ್ಷ ಮಾಡಲಿಕ್ಕೆ ಸಿದ್ದರಾಮಯ್ಯ ಮುಂದೋಗ್ತಾರೆ. ಇವರೇನ್ ತಿಳ್ಕೊಂಡಿದ್ದಾರೆ? ಪೊಲೀಸ್ನವರು ಇವರ ಗುಲಾಮರು ಅಂತ ತಿಳ್ಕೊಂಡಿದಾರ? ಈ ರೀತಿ ಈ ಪ್ರವೃತ್ತಿ ನಿಮ್ದು ನಡೀತಾ ಇದ್ರೆ ಇಡೀ ರಾಜ್ಯದಲ್ಲಿ ನಿಮ್ಮ ಒಂದು ಸಭೆನೂ ಮಾಡಕ್ ಬಿಡಲ್ಲ. ಇದು ಕಾಂಗ್ರೆಸ್ ಪಕ್ಷದ ಒಂದು ಪ್ರತಿಜ್ಞೆ. ಪಹಲ್ಗಾಮ್ ದಾಳಿ ಬಳಿಕ ಭಾರತ ಪಾಕಿಸ್ತಾನ ನಡುವಿನ ಸಂಬಂಧ ದಿನೇ ದಿನೇ ತೀರಾ ಹದಗೆಡ್ತಾ ಇದೆ. ಕಾಶ್ಮೀರದಲ್ಲಿ ಸೇನಾಪಡೆಗಳು ಉಗ್ರರ ನಿವಾಸಗಳನ್ನ ನೆಲಸಮ ಮಾಡ್ತಿದ್ರೆ, ಗಡಿಭಾಗದಲ್ಲಿ ಪಾಕ್ನ ಅಪ್ರಚೋದಿತ ದಾಳಿ ಮುಂದುವರೆದಿದೆ. ಇತ್ತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರಧಾನಿ ಮೋದಿ ಭೇಟಿಯಾಗಿ ಮಾತುಕತೆ ನಡೆಸಿರುವುದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಸಿಎಸ್ಡಿ ಮತ್ತು 3 ಸೇನಾ ಮುಖ್ಯಸ್ಥರ ಜೊತೆ ಸುಮಾರು 40 ನಿಮಿಷಗಳ ಕಾಲ ಚರ್ಚೆ ನಡೆಸಿದ ಮೋದಿ ಪಾಕ್ಗೆ ಪ್ರತ್ಯುತ್ತರ ಕೊಡುವ ಕುರಿತು ಗಂಭೀರ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. ಇತ್ತ ಜಮ್ಮು ಕಾಶ್ಮೀರದಲ್ಲಿ ನಡೆದ ವಿಶೇಷ ಅಧಿವೇಶನದಲ್ಲಿ ಒಮರ್ ಅಬ್ದುಲ್ಲಾ ಸರ್ಕಾರ ಪಹಲ್ಗಾಮ್ ಘಟನೆಯನ್ನ ತೀವ್ರವಾಗಿ ಖಂಡಿಸಿದೆ. ಅಮಾಯಕ ಪ್ರವಾಸಿಗರ ಮೇಲೆ ದಾಳಿ ನಡೆಸಿದ್ದಾರೆ. ಈ ದಾಳಿಯಿಂದ ನನಗೆ ತುಂಬಾ ನೋವಾಗಿದೆ ಅಂತ ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಬೇಸರ ವ್ಯಕ್ತಪಡಿಸಿದ್ರು. ಶಾಂತವಾಗಿದ್ದ ಕಾಶ್ಮೀರದಲ್ಲಿ ಉಗ್ರರು ಮತ್ತೆ ನೆತ್ತರು ಹರಿಸಿರುವುದು ದೇಶದ ಜನರ ರಕ್ತ ಕುದಿಯುವಂತೆ ಮಾಡಿದೆ. ಉಗ್ರರನ್ನ ಪೋಷಿಸ್ತಾ ಇರುವ ಪಾಪಿ ಪಾಕಿಸ್ತಾನಕ್ಕೆ ಈ ಬಾರಿ ಬುದ್ಧಿ ಕಲಿಸಲು ದಿಟ್ಟ ಹೆಜ್ಜೆ ಇಟ್ಟಿರುವ ಭಾರತ ಮತ್ತೆ ರಫೇಲ್ ಯುದ್ಧ ವಿಮಾನದ ಡೀಲ್ಗೆ ಮುಂದಾಗಿದೆ. ಈ ವಿಚಾರ ನರರಾಕ್ಷಸರ ಬೀಡು ಪಾಕಿಸ್ತಾನದ ಕೈಕಾಲಲ್ಲಿ ನಡುಕ ಹುಟ್ಟಿಸಿದೆ. ಈಗಾಗಲೇ ಭಾರತ ಪಾಕ್ ಗಡಿ ಭಾಗದಲ್ಲಿ ಯುದ್ಧದ ಕಾರ್ಮೋಡವೇ ಆವರಿಸಿದ್ದು, ಯಾವುದೇ ಸಂದರ್ಭದಲ್ಲಿ ಯುದ್ಧ ಘೋಷಿಸುವ ಸಾಧ್ಯತೆ ಇದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಇವತ್ತು ಫ್ರಾನ್ಸ್ ಜೊತೆಗೆ ಭಾರತ 26 ರಫೇಲ್ ಮರೀನ್ ಜೆಟ್ಗಳ ಡೀಲ್ ಮಾಡಿಕೊಳ್ಳಲಿದೆ. 63,000 ಕೋಟಿ ರೂಪಾಯಿ ವೆಚ್ಚದ ಅತಿದೊಡ್ಡ ಡೀಲ್ ಇದಾಗಿದ್ದು, ಈ ಮೂಲಕ ಐಎನ್ಎಸ್ ವಿಕ್ರಾಂತ್ನಲ್ಲಿ ನೌಕಾ ಸಾಮರ್ಥ್ಯ ಹೆಚ್ಚಿಸಲು ಅನುಕೂಲವಾಗ್ತಾ ಇದೆ. ಇತ್ತ ಪಾಕ್ ಸದೆಬಡಿಯಲು ಭಾರತದ 3 ಸೇನಾ ಪಡೆಗಳು ಸರ್ವಸನ್ನದ್ಧವಾಗಿದ್ದು, ರಾಜಸ್ಥಾನದ ಗಡಿಯಲ್ಲಿ ಭದ್ರತೆಯನ್ನು ಹೆಚ್ಚಿಸಿ ಗಸ್ತು ಹೆಚ್ಚಳ ಮಾಡಲಾಗಿದೆ. ಪಹಲ್ಗಾಮ್ ದಾಳಿಯ ಬಳಿಕ ಭಾರತ ಪಾಕ್ ನಡುವಿನ ಸಂಬಂಧ ಮತ್ತಷ್ಟು ಹಳಸ್ತಾ ಇದೆ. ಈಗಾಗಲೇ ಪಾಕ್ ವಿರುದ್ಧ ನಿರ್ಬಂಧಾಸ್ತ್ರ ಪ್ರಯೋಗಿಸಿರುವ ಮೋದಿ ಸರ್ಕಾರ ಇದೀಗ ಪಾಕಿಸ್ತಾನದ ಎಲ್ಲ ಯೂಟ್ಯೂಬ್ ಚಾನೆಲ್ಗಳನ್ನು ಬ್ಯಾನ್ ಮಾಡಿದೆ. ಭಾರತದ ವಿರುದ್ಧ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದ ಬೆನ್ನಲ್ಲೇ ಮಾಜಿ ಕ್ರಿಕೆಟಿಗ ಶೋಯಿಬ್ ಅಖ್ತರ್ ಚಾನೆಲ್ ಸೇರಿದಂತೆ ಪಾಕಿಸ್ತಾನಕ್ಕೆ ಸಂಬಂಧಿಸಿದ ಎಲ್ಲ ಯೂಟ್ಯೂಬ್ ನ್ಯೂಸ್ ಚಾನೆಲ್ಗಳನ್ನು ಬಂದ್ ಮಾಡಿ ಶಾಕ್ ಕೊಟ್ಟಿದೆ. ಮತ್ತೊಂದು ಕಡೆ ಬಿಬಿಸಿಗೂ ಪತ್ರ ಬರೆದಿರುವಂತಹ ಭಾರತ ಸರ್ಕಾರ ವಾಸ್ತವ ವರದಿಗಳನ್ನಷ್ಟೇ ಪ್ರಸಾರ ಮಾಡುವಂತೆ ಸೂಚಿಸಿದೆ. ಇನ್ನು ಭಾರತ ಪಾಕಿಸ್ತಾನದ ಮಧ್ಯೆ ಎದುರಾಗಿರುವ ಉದ್ವಿಗ್ನ ಪರಿಸ್ಥಿತಿಯ ಸಂಬಂಧ ಅಮೆರಿಕ ಸಲಹೆ ಕೊಟ್ಟಿದ್ದು, ಕಾಶ್ಮೀರದ ವಿಚಾರದಲ್ಲಿ ಒಮ್ಮತದ ಪರಿಹಾರವನ್ನು ಕಂಡುಕೊಳ್ಳುವಂತೆ ತಿಳಿಸಿದೆ. ಇತ್ತ ಪಾಕಿಸ್ತಾನ ಜೊತೆಗೆ ಚೀನಾ ಚರ್ಚೆ ನಡೆಸ್ತಾ ಇದೆ ಎನ್ನಲಾಗ್ತಿದೆ. ಇತ್ತ ಪಾಕ್ ಜೊತೆಗಿನ ಕ್ರಿಕೆಟ್ ಸಂಬಂಧವನ್ನು ಸಂಪೂರ್ಣವಾಗಿ ಕಡಿದುಕೊಳ್ಳಬೇಕು ಅಂತ ಹೇಳಿ ಕ್ರೀಡಾಭಿಮಾನಿಗಳು ಒತ್ತಾಯಿಸುತ್ತಿದ್ದಾರೆ. ಭಾರತದ ಏಟಿಗೆ ಪತರಗುಟ್ಟಿರುವ ಪಾಪಿ ಪಾಕಿಸ್ತಾನಕ್ಕೆ ದಿಕ್ಕು ತೋಚದಂತಾಗಿದೆ. ಭಾರತ ಪಾಕ್ ಗಡಿ ಭಾಗದಲ್ಲಿ ಯುದ್ಧದ ಕಾರ್ಮೋಡವೇ ಆವರಿಸಿದೆ. ಉಗ್ರರನ್ನ ಪೋಷಿಸಿ ಬೆಳೆಸುತ್ತಿರುವ ಪಾಪಿ ಪಾಕಿಸ್ತಾನದ ವಿರುದ್ಧ ಇಡೀ ವಿಶ್ವವೇ ಛೀಮಾರಿ ಹಾಕುತ್ತಿರುವ ಸಂದರ್ಭದಲ್ಲಿ 3 ಬಿಟ್ಟವರಂತೆ ಪಾಕಿಸ್ತಾನದ ಬೆನ್ನಿಗೆ ಟರ್ಕಿ ನಿಂತಿದೆ. ದೇಶ ನಡೆಸೋದಕ್ಕೆ ಹಣವಿಲ್ಲದ ಈ ಭಿಕ್ಷುಕ ದೇಶಕ್ಕೆ ಟರ್ಕಿ 6 C-130 ಹರ್ಕ್ಯುಲಸ್ ವಿಮಾನ ರವಾನಿಸಿದೆ. ಟರ್ಕಿಯ ಈ ಮಿಲಿಟರಿ ಸಾರಿಗೆ ವಿಮಾನಗಳು ನೆನೆ ಕರಾಚಿಯಲ್ಲಿ ಲ್ಯಾಂಡ್ ಆಗಿದೆ. ಇತ್ತ ಗಡಿ ಭಾಗದಲ್ಲಿ ಪಾಪಿ ಪಾಕಿಸ್ತಾನ 4ನೇ ಬಾರಿಗೆ ಕದನ ವಿರಾಮ ಉಲ್ಲಂಘಿಸಿದೆ. ಎಲ್ಒಸಿಯಲ್ಲಿ ನಡೆಯುತ್ತಿರುವ ಅಪ್ರಚೋದಿತ ಗುಂಡಿನ ದಾಳಿಗೆ ಭಾರತೀಯ ಸೇನಾಪಡೆ ತಕ್ಕ ಪ್ರತ್ಯುತ್ತರವನ್ನೇ ನೀಡುತ್ತಿದೆ.
ಉಗ್ರರನ್ನ ಪೋಷಿಸುತ್ತಾ ವಿಶ್ವದಲ್ಲಿ ಭಯೋತ್ಪಾದನೆಯನ್ನ ಬಿತ್ತರಿಸ್ತಾ ಇರುವ ಪಾಪಿ ಪಾಕಿಸ್ತಾನದ ಎಲ್ಲಾ ಬಾಲಗಳನ್ನ ಕಟ್ ಮಾಡುವುದಕ್ಕೆ ಭಾರತ ನಿಶ್ಚಯಿಸಿದೆ. ಉಗ್ರರ ಪೋಷಣೆಗೆ ಪಾಕಿಸ್ತಾನಕ್ಕೆ ಹರಿದು ಬರ್ತಾ ಇದ್ದಂತಹ ಹವಾಲಾ ಹಣದ ಮೇಲೆ ಮೋದಿ ಸರ್ಕಾರ ಕಣ್ಣಿಟ್ಟಿದೆ. ಅಮೆರಿಕ ಹೇಳಿದಂತೆ ಪಾಕ್ನೊಳಗೆ 41 ಟೆರರಿಸ್ಟ್ ಗುಂಪುಗಳಿದ್ದು ಹವಾಲಾ ಮಾರ್ಗದ ಮೂಲಕ ಟೆರರಿಸ್ಟ್ ಕಂಪನಿಗಳಿಗೆ ಹಣದ ಹೊಳೆ ಹರಿತಾ ಇದೆಯಂತೆ. ಕ್ರಿಪ್ಟೋ ಕರೆನ್ಸಿ, ಮೊಬೈಲ್ ವ್ಯಾಲೆಟ್ ಮೂಲಕ ಹಣದ ವಹಿವಾಟು ನಡೀತಾ ಇದೆ ಎಂಬ ಮಾಹಿತಿ ಇದೆ. ತಿನ್ನುವುದಕ್ಕೆ ಗತಿಯಿಲ್ಲದ ಪಾಕಿಸ್ತಾನ ಉಗ್ರರ ಪೋಷಣೆಗೆ ಮಾತ್ರ ಅಕ್ರಮ ಮಾರ್ಗದ ಮೂಲಕ ಹಣದ ಹೊಳೆಯನ್ನು ಹರಿಸ್ತಾ ಇರೋದು ಗೊತ್ತಾಗ್ತಿದೆ. ಟೆರರ್ ಫಂಡಿಂಗ್ನ ಮೇಲೆ ಕಣ್ಣಿಟ್ಟಿರುವ ಮೋದಿ ಸರ್ಕಾರ ಸಿಂಧೂ ನದಿ ನೀರನ್ನ ತಡೆದಂತೆ ಉಗ್ರರಿಗೆ ಹರಿದು ಬರ್ತಾ ಇರುವ ಹವಾಲಾ ಹಣವನ್ನ ನಿಲ್ಲಿಸುವತ್ತ ಕಾರ್ಯಪ್ರವೃತ್ತವಾಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಒಂದಲ್ಲ ಎರಡಲ್ಲ 41 ಟೆರರಿಸ್ಟ್ ಗ್ರೂಪ್ಸ್ ಇದೆ ಪಾಕಿಸ್ತಾನದಲ್ಲಿ. ಇನ್ನು ಕೆಲವು ಜನದ ಹತ್ರ ಈ ಕ್ರಿಪ್ಟೋ ಕರೆನ್ಸಿ ಮೂಲಕ ಭಾಳ ದುಡ್ಡುಗಳು ತಗೋತಾರೆ. ಈ ಮೊಬೈಲ್ ವ್ಯಾಲೆಟ್ಸ್ಗಳಿಂದನೂ ದುಡ್ಡಿಂದು ಇದು ನಡೀತಾ ಇರುತ್ತೆ ವ್ಯವಹಾರ. ಇದನ್ನೆಲ್ಲ ಟ್ರ್ಯಾಕ್ ಮಾಡೋದೇ ದೊಡ್ಡ ಕಷ್ಟ. ಸೊ ಅವ್ರದ್ದೇ ಆದ ಒಂದು ಸಿಸ್ಟಮ್ ಡೆವಲಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಸಿಸ್ಟಮ್ನ ಹೊಡೆಯೋದು ಭಾಳನೇ ಕಷ್ಟ ಇದೆ. ಅದನ್ನು ನಾವು ಟ್ರ್ಯಾಕ್ ಮಾಡಿ ಎಲ್ಲಿ ಇವ್ರಿಗೆ ಬರ್ತಾ ಇದೆ ಆ ದುಡ್ಡು, ಎಲ್ಲಿ ಹಣದ ಹೊಳೆ ಇವ್ರಿಗೆ ಹರಿತಾ ಇದೆ, ಅದನ್ನೆಲ್ಲ ನಾವು ಕಟ್ ಮಾಡ್ಕೊಂಬರ್ಬೇಕು. ಪಹಲ್ಗಾಮ್ ದಾಳಿಯ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಪಾಕ್ ಪ್ರಜೆಗಳ ದೇಶ ತೊರೆಯುವಂತೆ ಆದೇಶಿಸಿತ್ತು. ತನ್ನ ಆದೇಶದ ಸಂಬಂಧ ರಾಜ್ಯ ಸರ್ಕಾರಗಳಿಗೂ ಕೂಡ ಸೂಚನೆ ಕೊಟ್ಟಿತ್ತು. ಪಾಕ್ ಪ್ರಜೆಗಳನ್ನು ಹುಡುಕಿ ಗಡೀಪಾರು ಮಾಡುವಂತೆ ಸೂಚನೆ ಕೊಟ್ಟಿತ್ತು. ಕೇಂದ್ರ ಗೃಹ ಸಚಿವಾಲಯದ ಆದೇಶದಂತೆ ರಾಜ್ಯದಲ್ಲಿರುವ ಪಾಕ್ ಪ್ರಜೆಗಳು ಪಟ್ಟಿ ಮಾಡಿ ಗಡೀಪಾರು ಮಾಡುವ ಪ್ರಕ್ರಿಯೆ ಕಾರ್ಯಪ್ರವೃತ್ತವಾಗಿದೆ. ಕರ್ನಾಟಕದಲ್ಲಿ 4 ಪಾಕ್ ಪ್ರಜೆಗಳನ್ನು ಗಡೀಪಾರು ಮಾಡಲಾಗಿದೆ. ಹಾಗೆ ದೀರ್ಘಾವಧಿ ವೀಸಾ ಹೊಂದಿರುವಂತಹ 91 ಮಂದಿಗೆ ರಿಲೀಫ್ ಸಿಕ್ಕಿದೆ. ಭಟ್ಕಳ, ಕಾರವಾರ, ಬೆಂಗಳೂರು, ಕಲಬುರಗಿ, ಮಂಗಳೂರು, ಮೈಸೂರು ಸೇರಿದಂತೆ ನಾನಾ ಕಡೆ ಇರುವ 91 ಪ್ರಜೆಗಳು ದೀರ್ಘಾವಧಿ ವೀಸಾವನ್ನು ಪಡೆದಿರುವ ಹಿನ್ನೆಲೆಯಲ್ಲಿ ರಿಲೀಫ್ ಸಿಕ್ಕಂತಾಗಿದೆ. ಸದ್ಯ ಅಲ್ಪಾವಧಿ ವೀಸಾ ಹೊಂದಿರುವಂತಹ 4 ಜನರನ್ನಷ್ಟೇ ಗಡೀಪಾರು ಮಾಡಲಾಗಿದೆ. ದೇಶದ ಉಪ್ಪು ತಿಂದು ದೇಶಕ್ಕೆ ದ್ರೋಹ ಬಗೆಯುತ್ತಿರುವ ಉಗ್ರರ ಹುಟ್ಟಡಗಿಸಲು ನಮ್ಮ ಸೇನಾಪಡೆ ಪಣ ತೊಟ್ಟಿದೆ. ಕುತಂತ್ರಿ ಭಯೋತ್ಪಾದಕರ ಹೆಕ್ಕಿ ಹೊರತೆಗೆಯುವ ಕೆಲಸ ಮಾಡುತ್ತಿರುವ ಸೇನಾಪಡೆ ಭಯೋತ್ಪಾದಕರ ಜೊತೆಗೆ ಸಂಪರ್ಕ ಹೊಂದಿದವರ ಮನೆಗಳನ್ನ ಸ್ಫೋಟಿಸಿ ನೆಲಸಮ ಮಾಡ್ತಿದೆ. ಪುಲ್ವಾಮಾದಲ್ಲಿರುವ ಉಗ್ರ ಗುಲಾಂ ಅಹಮದ್ ಶೇಖ್ ನಿವಾಸವನ್ನ ನಮ್ಮ ಸೇನಾಪಡೆ ಉಡೀಸ್ ಮಾಡಿದೆ. ಧ್ವಂಸವಾದ ಭಯೋತ್ಪಾದಕ ಗುಲಾಂ ಅಹಮದ್ ಶೇಖ್ ನಿವಾಸದಿಂದ ನಿಮ್ಮ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ ಮಾಡಿದ್ದು. ನಮ್ಮ ಪ್ರತಿನಿಧಿ ಶಬ್ಬೀರ್ ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ವಿಸ್ತೃತ ವರದಿ ಮಾಡಿದ್ದಾರೆ. ಭಾರತದಲ್ಲೇ ಇದ್ದು ಭಾರತದ ವಿರುದ್ಧ ಷಡ್ಯಂತ್ರ ಮಾಡುತ್ತಿರುವ ಉಗ್ರರ ಸಂಪರ್ಕ ಹೊಂದಿರುವಂತಹ ಭಯೋತ್ಪಾದಕರನ್ನ ಹುಡುಕಿ ಅವರ ಮನೆಗಳನ್ನು ಧ್ವಂಸ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ನಾವೀಗ ಪುಲ್ವಾಮಾ ಜಿಲ್ಲೆಯ ಪ್ರಮುಖವಾದಂತಹ ಸ್ಥಳ ಟ್ರಾಲ್ ಏನಿದೆ, ಆ ಟ್ರಾಲ್ನಲ್ಲಿರುವಂಥ ಕಾಶಿಪುರ ಅನ್ನುವಂತಹ ಗ್ರಾಮದಲ್ಲಿದ್ದೀವಿ. ಇಲ್ಲಿ ನೀವು ನೋಡ್ಬೋದು, ಗುಲಾಂ ಅಹಮದ್ ಶೇಖ್ ಅನ್ನುವಂಥವ್ರಿಗೆ ಸೇರಿದಂತಹ ಮನೆ ಇದಾಗಿರುವಂಥದ್ದು. ಈ ಮನೆಯನ್ನು ಧ್ವಂಸ ಮಾಡುವಂಥ ಕೆಲಸವನ್ನು ಈಗಾಗಲೇ ಸೇನೆ ಮಾಡಿರುವಂಥದ್ದು. ಸೇನಾ ಮೂಲಗಳಿಗೆ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ಗುಲಾಂ ಅಹಮದ್ ಶೇಖ್ ಭಯೋತ್ಪಾದಕರ ಸಂಪರ್ಕದಲ್ಲಿದ್ದ. ಆತ ಬೇರೆ ಬೇರೆ ಚಟುವಟಿಕೆಗಳನ್ನು ಕೂಡ ಮಾಡ್ತಾ ಇದ್ದ. ಮತ್ತು ಮುಖ್ಯವಾಗಿ ಪಹಲ್ಗಾಮ್ನ ಭಯೋತ್ಪಾದಕ ದಾಳಿ ಏನಾಯಿತು, ಈ ದಾಳಿಯಲ್ಲಿ ಈತ ಪರೋಕ್ಷವಾಗಿ ಸಹಕಾರ ಕೊಟ್ಟಿದ್ದ, ಅವ್ರ ಜೊತೆಗೆ ನಿರಂತರವಾದಂಥ ಸಂಪರ್ಕದಲ್ಲಿದ್ದ ಅನ್ನುವಂತಹ ಆರೋಪಗಳು ಕೂಡ ಇರುವಂಥದ್ದು. ಸೊ ಹೀಗಾಗಿ ಈತನ ಮನೆಯನ್ನು ಕೂಡ ಧ್ವಂಸ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಶಾಂತವಾಗಿದ್ದ ಕಾಶ್ಮೀರದಲ್ಲಿ ಮತ್ತೆ ಉಗ್ರರು ಕ್ರೌರ್ಯ ಮೆರೆದು ಪಹಲ್ಗಾಮ್ನಲ್ಲಿ ಅಮಾಯಕ ಪ್ರವಾಸಿಗರ ನೆತ್ತರು ಹರಿಸಿದೆ. ಇದರಿಂದ ಕೆರಳಿದ ಭಾರತ ಪಾಕಿಸ್ತಾನಕ್ಕೆ ಶತಾಯಗತಾಯ ಬುದ್ಧಿ ಕಲಿಸಲು ಮುಂದಾಗಿದ್ದು, ಪಾಕ್ ಜೊತೆಗಿನ ಎಲ್ಲಾ ಸಂಬಂಧಕ್ಕೂ ಎಳ್ಳು ನೀರು ಬಿಟ್ಟಿದೆ. ಪಾಕ್ಗೆ ಹರಿಯುತ್ತಿದ್ದ ಸಿಂಧೂ ನದಿ ನೀರನ್ನ ತಡೆದು ವಾಟರ್ ವಾರ್ ಘೋಷಿಸಿದೆ. ಸಿಂಧೂ ನದಿ ನೀರಿಗೆ ಕೊಕ್ಕೆ ಹಾಕಿದ್ದರಿಂದ ತಬ್ಬಿಬ್ಬಾಗಿರುವ ಪಾಕಿಸ್ತಾನ ತಲೆ ಕೆಟ್ಟವರಂತೆ ವರ್ತಿಸ್ತಾ ಇದೆ. ಸಿಂಧೂ ನದಿ ಉಪನದಿ ಜೀಲಂನಿಂದ ನಿಮ್ಮ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ನಾವೀಗ ಸಿಂಧೂ ನದಿಯ ಜಲ ಒಪ್ಪಂದದಲ್ಲಿ ಮುಖ್ಯವಾಗಿ ಕಾಂಟ್ರಿಬ್ಯೂಟ್ ಮಾಡುವಂತಹ ಜೀಲಂ ನದಿಯ ಮುಂಭಾಗದಲ್ಲಿದ್ದೀವಿ. ಅನಂತನಾಗ್ ಜಿಲ್ಲೆಯಲ್ಲಿ ಹುಟ್ಟಿ ಅನಂತನಾಗ್ ಜಿಲ್ಲೆಯಲ್ಲಿ ಹರಿಯುವಂತಹ ಈ ಒಂದು ನದಿ ಈ ಒಪ್ಪಂದದಲ್ಲಿ ಮಹತ್ವದ ಪಾತ್ರವನ್ನು ನಿಭಾಯಿಸುತ್ತೆ. ಈಗ ಈ ಒಪ್ಪಂದ ರದ್ದಾಗಿರುವಂತಹ ಹಿನ್ನೆಲೆಯಲ್ಲಿ, ತಾತ್ಕಾಲಿಕವಾಗಿ ಅಮಾನತಾಗಿರುವಂತಹ ಹಿನ್ನೆಲೆಯಲ್ಲಿ ಸಿಂಧೂ, ಜೀನಾಬ್ ಮತ್ತು ಈಗ ನೀವು ನೋಡ್ತಿರುವಂತಹ ಜೀಲಂ ನದಿಯ ನೀರಿನ ಹಿಡಿತ ಏನಿದೆ ಅದು ಪಾಕಿಸ್ತಾನದ ಕೈ ತಪ್ಪಲಿದೆ. ಹೀಗಾಗಿ ಪಾಕಿಸ್ತಾನಕ್ಕೆ ದೊಡ್ಡ ಸಮಸ್ಯೆ ಆಗುವಂಥ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡ್ಬೋದು. ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ನರಮೇಧಕ್ಕೆ ಪ್ರತೀಕಾರಕ್ಕೆ ಮುಂದಾಗಿರುವ ಭಾರತ ಸೇನಾಸ್ತ್ರವನ್ನ ಪ್ರಯೋಗಿಸಿದೆ. ಕಾಶ್ಮೀರದ ಭಯೋತ್ಪಾದಕ ಪೀಡಿತ ಜಿಲ್ಲೆಗಳಲ್ಲಿ ಸರ್ಚ್ ಆಪರೇಷನ್ ಮುಂದುವರೆಸಿರುವ ಸೇನಾಪಡೆ ಉಗ್ರ ಚಟುವಟಿಕೆಗೆ ಸಹಕರಿಸಿದವರು ಹಾಗೂ ಶಂಕಿತ ಉಗ್ರರ ನಿವಾಸಗಳನ್ನು ಉಡೀಸ್ ಮಾಡುತ್ತಿದೆ. ಜೈಷ್ ಎ ಮೊಹಮ್ಮದ್ ಉಗ್ರ ಅಮೀರ್ ನಜೀರ್ ವಾನಿ ನಿವಾಸ ಧ್ವಂಸ ಮಾಡಿದ್ದು, ಧ್ವಂಸಗೊಂಡ ಸ್ಥಳದಿಂದ ನಿಮ್ಮ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ ಮಾಡಿದೆ.
ಪುಲ್ವಾಮಾ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ತಲೆಮರೆಸಿಕೊಂಡಿರುವಂಥ ಉಗ್ರರನ್ನು ಹುಡುಕಿ ಅವರ ಮನೆಗಳನ್ನು ಧ್ವಂಸ ಮಾಡಲಾಗ್ತಾ ಇದೆ, ಅವರ ಕುಟುಂಬಸ್ಥರನ್ನು ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಬಹುಶಃ ಕರ್ನಾಟಕದ ಏಕೈಕ ಚಾನಲ್ ಈ ಒಂದು ವರದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಜೈಷೆ ಮೊಹಮ್ಮದ್ ಜೊತೆಗೆ ನಂಟನ್ನು ಹೊಂದಿದಂಥ ಉಗ್ರ ನಜೀರ್ ಅಹ್ಮದ್ ವಾನಿಯ ನಿವಾಸವನ್ನು ಇವತ್ತು ಬೆಳಗ್ಗೆ ಅಷ್ಟೇ ಧ್ವಂಸ ಮಾಡಲಾಗಿತ್ತು. ಈಗ ಆತನ ಕುಟುಂಬಸ್ಥರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಆತನ ಮನೆಯನ್ನು ಕೂಡ ಹೇಗೆ ಧ್ವಂಸ ಮಾಡಲಾಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತೀನಿ. ಮನೆಯ ಚಾವಣಿ ಹೇಗೆ ಬಿದ್ದಿದೆ ಅನ್ನುವಂಥದ್ದನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು. ನಜೀರ್ ಅಹ್ಮದ್ ವಾನಿ ನಿವಾಸವನ್ನು ಇವತ್ತು ಬೆಳಗ್ಗೆ ಅಷ್ಟೇ ಧ್ವಂಸ ಮಾಡುವಂಥ ಕೆಲಸವನ್ನು ಮಾಡಲಾಯಿತು.